ಇಷ್ಟು ಸಣ್ಣ ತಗೊಂಡು ಎಷ್ಟು ದಿನ ಆಗಿತ್ತು ಗೊತ್ತಾ? 100 ಗ್ರಾಮ್ಸಿಗೆ 50 ರುಪೀಸ್. ನಮ್ಮ ಕಡೆ 50 ರೂಪಾಯಿ ಇರೋದನ್ನ ಇಲ್ಲಿ 200 ರೂಪಾಯಿ ಮಾಡಿ. ಗೈಸ್, ಕಮಿಂಗ್ ಟು ದ ಮೊಟ್ಟೆ ಪಾಯಿಂಟ್. ಮೊಟ್ಟೆ ಕೋಳಿ ಎಲ್ಲೆಲ್ಲಿ ಇಡುತ್ತೆ ಗಾರ್ಡನ್ 2 ಮಾವಿನಕಾಯಿಗೆ ನಿಯರ್ಲಿ ಎಷ್ಟು 1800 ರುಪೀಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ಒಂದು ವ್ಲಾಗು ಇವತ್ತು ಸ್ಟಾರ್ಟ್ ಮಾಡ್ತಿರೋದು ಸಂಡೇ. ನಾನು ಗ್ರಾಸರಿ ಶಾಪಿಂಗ್ ಹೋಗಬೇಕಿತ್ತು. ಆಮೇಲೆ ನಂಗೆ ಟೈಮ್ ಇಲ್ಲ, ನಂಗೆ ಕಾಲೇಜಿಗೆ ಹೋಗಿ ಶಾಪಿಂಗ್ ಮಾಡೋದು ಎರಡೂ ಟೈಮ್ ಮ್ಯಾನೇಜೇ ಆಗ್ತಿಲ್ಲ. ಎಕ್ಸಾಮ್ಸ್ ಇದೆ ಈ ಮಂತ್ ಫುಲ್ಲು, ಅದಕ್ಕೆ ಇವತ್ತು ಹೋಗೋಣ ಗ್ರಾಸರಿಗೆ ಅಂತ ಹೋಗ್ತಾಯಿದ್ದೀನಿ. ಬನ್ನಿ, ವಿಂಟರ್ ಸ್ಟಾರ್ಟ್ ಆಗಿದೆ, ಗ್ರಾಸರಿ ರೈಟೆಲ್ಲ ಹೇಗಿದೆ ನೋಡೋಣ, ನನ್ನ ಜೊತೆ ಶಾಪಿಂಗ್ ಮಾಡೋಣ ಬನ್ನಿ. ಗೈಸ್, ಫುಲ್ ಹೆವಿ ಗಾಳಿ ಇದೆ ನೋಡಿ. ಅವರು ಕ್ರಿಸ್ಮಸ್ ಎಲ್ಲ ಕೂರಿಸಿ ಅಂದರೆ ಸಾಂತಾ ಕ್ಲಾಸ್ ಎಲ್ಲ ಡೆಕೋರೇಟ್ ಮಾಡವ್ರೆ. ಅವ್ರು ಮುಂದೆ ಇಷ್ಟು ಇದು ಗಲೀಜು ಬಂದು ಕುತ್ಕೊಂಡ್ಬಿಟ್ಟೈತೆ ಗಾಳಿಯಿಂದ. ಇಲ್ಲಿ ನೋಡಿ, ಗಾಳಿಗೆಲ್ಲ ಬಂದಿರೋದು ಇದು. ಗೈಸ್, ಒಂದು ವಾರದಿಂದ ಇವತ್ತೇ ಬಿಸಿಲು ನೋಡ್ತಿರೋದು. ಫುಲ್ ಸ್ನೋ ಅಂತ ಅಲ್ಲ, ಫುಲ್ ಫಾಗ್ ಆಗಿಬಿಟ್ಟಿತ್ತು. ಬಟ್ ಬೇರೆ ಕಡೆ ಎಲ್ಲ ಸ್ನೋ ಅಂತ ತೋರಿಸ್ತಿತ್ತು, ಬಟ್ ಇಲ್ಲೆಲ್ಲೂ ಸ್ನೋ ಆಗಿಲ್ಲ ಇನ್ನೂ. ನೋಡಿ, ಗಾಳಿ ಇವತ್ತು ಫುಲ್ ಹೆವಿ ಗಾಳಿ. ಎಲ್ಲ ಕಡೆ ಎಲೆಗಳು ಹಾರಾಡ್ತೈತೆ. ಇನ್ನೇನು ಸ್ನೋ ಬೀಳುತ್ತಲ್ಲ, ಸೊ ಮರಗಳೆಲ್ಲ ಈ ಥರ ಆಗಿಬಿಟ್ಟು ಫುಲ್ ಲೀವ್ಸ್ ಎಲ್ಲ ಫಾಲ್ ಆಗಿಬಿಟ್ಟಿದೆ. ಹೆಂಗೆ ಹೋಯ್ತಿದ್ದೀನಿ ಗೈಸ್, ಫುಲ್ ಗಾಳಿ ಮುಖಕ್ಕೆ ಹೊಡಿತಿದೆ, ಅದಕ್ಕೆ ಈ ಥರ ಹಾಕೊಂಡ್ಬಿಟ್ಟಿದ್ದೀನಿ ಜಾಕೆಟು. ಇನ್ನೊಂದು 3 to 4 ಡೇಸ್ ಬಿಟ್ಟು ನನಗೆ ಇಮ್ಯುನಾಲಜಿ ಎಕ್ಸಾಮ್ ಇದೆ ಆಯಿತಾ. ಅದೇನಾಯ್ತು ಅಂದರೆ, ಇಮ್ಯುನಾಲಜಿ ಇನ್ಷಿಯಲಿ ಒಂದು 3 to 4 ಕ್ಲಾಸಸ್ ಫುಲ್ ನಿದ್ದೆ ಮಾಡಿಬಿಟ್ಟೆ ಕ್ಲಾಸಲ್ಲೇ. ನಾನು ನಿಜಾನೇ ಹೇಳ್ತೀನಿ ಗುರು, ಸಖತ್ ಬೋರಿಂಗ್ ಇತ್ತು. ಮತ್ತು ನಂಗೆ ಫುಲ್ ಲೋ ಫೀಲಿಂಗ್ ಆಗ್ತಿತ್ತು, ಮತ್ತು ಟಯರ್ಡ್ ಫೀಲಿಂಗ್ ಆಗ್ತಿತ್ತು ಜಾಸ್ತಿ. ಸೊ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಆ ಫೋಟೋ ತೆಗ್ದಿದ್ದೆ ನಾನು ನಿದ್ದೆ ಬೇಕಾದ್ರೆ ಇಲ್ಲಿ ಆಗ್ತೀನಿ ಆಯಿತಾ. ಇವಾಗ ಎಕ್ಸಾಮ್ ಇದೆ, ಆವಾಗ ನಿದ್ದೆ ಮಾಡಿದ್ದು ಇವಾಗ ಎಫೆಕ್ಟ್ ಕೊಡ್ತೈತೆ. ಸೊ ನಾನು ಇವಾಗ ಫುಲ್ ಫ್ರಮ್ ದ ಬೇಸಿಕ್ ನಾನು ಕಲಿಬೇಕಾಗಿದೆ ವಿಡಿಯೋ ನೋಡಿಕೊಂಡು. ಟೈಮೇ ಇಲ್ಲ, ಅದಕ್ಕೆ ಇವತ್ತೇ ಶಾಪಿಂಗ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅಂತ ಹೋಗ್ತಾಯಿದ್ದೀನಿ. ಅಂದರೆ ನೆಕ್ಸ್ಟ್ ನಾಳೆ ಮಂಡೇನಾ ಕ್ಲಾಸಸ್ ಐತೆ ಕಾರ್ಡಿಯಾಲಜಿ. ಇವಾಗ ನನಗೆ ಹೊಸ ಸೈಕಲ್ ಸ್ಟಾರ್ಟ್ ಆಗಿದೆ ಕಾರ್ಡಿಯಾಲಜಿ, ಅದಕ್ಕೆ ಇವಾಗ ಶಾಪಿಂಗ್ ಅಂತ ಹೋಗ್ತಾಯಿದ್ದೀನಿ. ಫುಲ್ ಗಾಳಿ ಬರ್ತಿದೆ ಗೈಸ್, ಫುಲ್ ಚಳಿ. ಇಷ್ಟು ಸಣ್ಣ ತಗೊಂಡು ಎಷ್ಟು ದಿನ ಆಗಿತ್ತು. ಫುಲ್ ವೀಕೆಂಡ್ ಅಂದ್ಬಿಟ್ಟು ಆಯಿಲ್ ಹಚ್ಬಿಟ್ಟಿದ್ದೀನಿ. ಇವತ್ತು ನಿಜ ಸ್ಕೈ ತುಂಬಾ ಚೆನ್ನಾಗಿ ಕಾಣ್ತಿದೆ. ಇಷ್ಟು ದಿನ ರೋಡ್ ಯಾವುದು ಆಕಾಶ ಯಾವುದು ಏನೂ ಗೊತ್ತಾಗ್ತಿರ್ಲಿಲ್ಲ, ಫುಲ್ ಮುಚ್ಕೊಂಡ್ಬಿಟ್ಟಿತ್ತು. ಇವತ್ತು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಬ್ಲೂ ಫುಲ್ಲು. ಇನ್ನೊಂದು 3 ಮಂತ್ಸ್ ನಾವು ಸೂರ್ಯನೇ ನೋಡಲ್ಲ ಅನಿಸುತ್ತೆ, ಅಷ್ಟು ಚಳಿ ಬರುತ್ತೆ, ಅಷ್ಟು ಚಳಿ. ಗೈಸ್, ನಾನು ಸಿಟಿ ಮಾಲಿಗೆ ಬಂದೆ. ಇಲ್ಲಿ ನೋಡಿ, ಕ್ಯಾರೋಟ್ಸು KG 80 ರುಪೀಸ್ ಇದೆ. ಬೀಟ್ರೋಟ್ಸು 60 ರುಪೀಸ್ KG. ಪಂಪ್ಕಿನ್ ಇದೆ ಇಲ್ಲಿ, ಬಟ್ ಇದು ಕಡಿಮೆನೇ ಇದೆ. ಬಟ್ ಇಲ್ಲಿ ತುಂಬ ದೊಡ್ಡದಿದೆ, ನಂಗೆ ಇಷ್ಟೊಂದು ದೊಡ್ಡದು ಬೇಕಾಗಲ್ಲ, ಸೊ ಹೊರಗಡೆ ತೊಗೊಳ್ಳೋಣ ಅಂತ. ಬಟ್ ಇಲ್ಲಿ ಆಫ್ ಕಟ್ ಮಾಡೋದಿದೆ, ಬಟ್ ಇದು ಫ್ರಿಜ್ಜಲ್ಲಿ ಇಟ್ಟಕ್ಕೆ ಫಂಗಸ್ ಆಗಿಬಿಡುತ್ತೆ ಆಫ್ ಕಟ್ ಮಾಡಿ ಇಟ್ಟಿದ್ರೆ, ಅದಕ್ಕೆ ತಗೋತಾ ಇಲ್ಲ. ಇಷ್ಟು ತೊಗೊಂಡಿದ್ದೀನಿ, ಬೀಟ್ರೋಟ್ಸ್ ಮತ್ತು ಗ್ರೀನ್ ಚಿಲ್ಲಿ. ಅದಾದಮೇಲೆ ಇಲ್ಲಿ ಕ್ಯಾಬೇಜ್ ಇದೆ, ಕ್ಯಾಬೇಜು ಕೂಡ ಕಡಿಮೆ ದುಡ್ಡಿಗಿದೆ, 20-25 ರುಪೀಸ್ KG. ಬಟ್ ಇದರಲ್ಲಿ ನನಗೆ ಚಿಕ್ಕದು ಬೇಕು, ಇದು ದೊಡ್ಡದಿದೆ ಫುಲ್. ನಂಗೆ 1 KG ಇದ್ದರೆ ಸಾಕು, ಅದಕ್ಕೆ ತೊಗೊತಾರೆ. ಪೊಟ್ಯಾಟೋನು ಕಡಿಮೆಗಿದೆ, ನಿಯರ್ಲಿ 50 ರುಪೀಸ್ KG. ಬಟ್ ನನಗೆ ಹೊರಗಡೆ ಇನ್ನೂ ಕಡಿಮೆಗೆ ಸಿಗುತ್ತೆ, ಅದಕ್ಕೆ ಸ್ಕಿಪ್ ಮಾಡ್ತಿದ್ದೀನಿ, ಹೊರಗಡೆ ತೊಗೊಳ್ಳೋಣ ಅಂತ. ಇದೆಲ್ಲ ಫುಲ್ ಬ್ರೆಡ್ ಐಟಮ್ಸ್, ನನಗೆ ಬೇಡ. ಟೊಮ್ಯಾಟೊ ಪ್ರೈಸ್ ತೋರಿಸ್ತೀನಿ ಆಯಿತಾ. ಈ ಚಿಕ್ಕ ಟೊಮ್ಯಾಟೋಸು ಎಷ್ಟಿದೆ ಅಂದರೆ KG 300 ರುಪೀಸ್ವರೆಗೂ ಇದೆ ಚಿಕ್ಕ ಟೊಮ್ಯಾಟೋಸು. ಈ ದೊಡ್ಡ ಟೊಮ್ಯಾಟೋಸು ಇದು KG 200 ಇದೆ, 200-250 ಆ ಥರ ಇದೆ. ಇದು ಎಷ್ಟಿದೆ ಗೊತ್ತಾ, 100 ಗ್ರಾಮ್ಸಿಗೆ 50 ರುಪೀಸ್ ಇದೆ. ಇಷ್ಟು ದೊಡ್ಡ ಟೊಮ್ಯಾಟೊ ನೋಡಿ, ಇದು 100 ಗ್ರಾಮ್ಸಿಗೆ. ಗೈಸ್, ಇಲ್ಲಿರೋದೆಲ್ಲ ತಿನ್ಬೇಕಂತ ಆಸೆ ಗೈಸ್, ಬಟ್ ನಮ್ಮ ಕಡೆ 50 ರೂಪಾಯಿ ಇರೋದನ್ನ ಇಲ್ಲಿ 200 ರೂಪಾಯಿ ಮಾಡಿಟ್ಟವ್ರೆ ಗೈಸ್. 200 ರೂಪಾಯಿ ಇದು ಏನು, ಇಲ್ಲಿ ಬಂದರೆ ಇದೆಲ್ಲ ತಿನ್ನೋಕ್ಕೆ ಆಗಲ್ಲ, ತಿನ್ನೋದೇ ಇಲ್ಲ. ಇಂಡಿಯಾಗೆ ಹೋದರೆ ಮಾತ್ರ ಲೇಸು, ರಿಲಯನ್ಸ್ಗೆ ಹೋಗಿ ಬರ್ತಿದ್ರೆ ಓ ಮೈ ಗಾಡ್ ಅನ್ಸುತ್ತೆ. ಇಲ್ಲಿ ನೋಡಿ, ಇವೆಲ್ಲ ತಿನ್ನೋಕೆ ಆಸೆ, ಬಟ್ ನೋಡಿದ್ರೆ ಪ್ರೈಸ್ ಹಂಗೈತೆ. ಈ ಸೆಕ್ಷನ್ಗೆ ಬರಬಾರ್ದು, ಹೊಟ್ಟೋಗ್ಬಿಡ್ಬೇಕು.
ಗೈಸ್ ಕಮ್ಮಿಂಗ್ ಟು ದ ಮೊಟ್ಟೆ ಪಾಯಿಂಟ್. ಮೊಟ್ಟೆ ಕೋಳಿ ಎಲ್ಲೆಲ್ಲಿ ಇಡುತ್ತೆ, ಗಾರ್ಡನಲ್ಲಿ ಇಡುತ್ತಾ, ಮನೆ ಒಳಗಡೆ ಇಡುತ್ತಾ, ಬೈಲಲ್ಲಿ ಇಡುತ್ತಾ, ಎಲ್ಲ ಥರ ಡಿವೈಡ್ ಮಾಡಿ ಮೊಟ್ಟೆಗಳ ಪ್ರೈಸ್ ಇದೆ ನೋಡಿ. ಇದು ಬೇರೆ ಥರ ಯೆಲ್ಲೋ ಕಲರ್ ಪ್ಯಾಕು, ಇದೇ ಬೇರೆ ಥರ. ಇಲ್ಲಿ ನೋಡಿ, ಇದು ರಾಯಲ್ ಎಗ್ ಅಂತೆ. ಇದೇ ಬೇರೆ ಥರ. ಇದು ನೋಡಿ, ಇದು ಬೇರೆ ಅಂತೆ. ಇದು ಎಲ್ಲೆಲ್ಲೋ ಇಳುತ್ತಂತೆ, ಅದಕ್ಕಂತೆ. ಇಲ್ಲಿ ನೋಡಿ, ಇದು ಫಾರ್ಮಲ್ಲಿ ಇಡೋದಂತೆ. ಏನು ಗೈಸ್ ಹಿಂಗೆ ಡಿವೈಡ್ ಮಾಡಿಬಿಟ್ರೆ ಕಷ್ಟ. ಅದಕ್ಕೆ ಆ್ಯಕ್ಚುಲಿ 300 ಇತ್ತು ಸ್ಟಾರ್ಟಿಂಗ್ ನಾನು ಬಂದಾಗ. ಇವಾಗ 430 ಡ್ರಾಮ್ಸ್ ಆಗೈತೆ ಮೊಟ್ಟೆ, 6 ಮೊಟ್ಟೆಗೆ. ವಾಟ್ ಟು ಡೂ ಗೈಸ್, ವಾಟ್ ಟು ಡೂ. ನಾನು ಆಬ್ವಿಯಸ್ಲಿ ಕಡಿಮೆ ದುಡ್ಡಿಂದ ತೊಗೊಳ್ಳೋದು. ಸೊ ಇಲ್ಲಿ ಯಾವುದು 420 ಡ್ರಾಮ್ಸ್ ಇತ್ತು, ಇದೇ ತೊಗೊಂಡಿದ್ದೀನಿ ಗೈಸ್. ತಿನ್ನಬೇಕಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಗೈಸ್ ಮಾವಿನಕಾಯಿ ನೋಡಿ, 2 ಮಾವಿನಕಾಯಿಗೆ ನಿಯರ್ಲಿ ಎಷ್ಟು 1800 ರುಪೀಸ್, 2 ಮಾವಿನಕಾಯಿಗೆ. ಆ್ಯಂಡ್ ಇಲ್ಲಿ ನೋಡಿ, ನಾನು ಸ್ವಲ್ಪನೇ ತೊಗೊಂಡಿರೋದು, ಅದಕ್ಕೆ 450 ರೂಪಾಯಿ ಆಯಿತು ಇಂಡಿಯನ್ ರುಪೀಸಲ್ಲಿ. ಅಂದರೆ 1983 ಡ್ರಾಮ್ಸ್ ಆಗಿದೆ. ಇನ್ನು ವೆಜಿಟೇಬಲ್ಸು ಮತ್ತು ಪಾಸ್ತಾ, ಸ್ಪಗೆಟಿ ಅದೆಲ್ಲ ತೊಗೊಬೇಕು. ಅದಕ್ಕೆಲ್ಲ ಇನ್ನೂ ಆಗುತ್ತೆ. ಟೋಟಲ್ ಒಂದ್ಸರಿ ಶಾಪಿಂಗ್ ಬಂದರೆ ನಿಯರ್ಲಿ 1500 ರುಪೀಸ್ ಬೇಕು. ವಿಂಟರ್ ಬಂದ್ರೇ ನಿಮಗೆಲ್ಲನೂ ಕಾಸ್ಟ್ಲಿ ಆಗಿಬಿಡುತ್ತೆ. 3 ಮಂತ್ಸ್ ಆ ಥರ ಫುಲ್ ಟೈಟ್ ಇರುತ್ತೆ, ಫುಲ್ ಕಾಸ್ಟ್ಲಿ ಆಗಿಬಿಡುತ್ತೆ. ಬಟ್ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಕಡಿಮೆ ಆಗುತ್ತೆ, ಆ ಥರ ಇರುತ್ತೆ. ಟೊಮ್ಯಾಟೋನು ಅಷ್ಟೇ, ಇವಾಗ ನೋಡಿ 3 ಮಂತ್ಸ್ ಫುಲ್ ಕಾಸ್ಟ್ಲಿ ಆಗಿಬಿಡುತ್ತೆ. ಅದಾದಮೇಲೆ ಇದು ರೈಸ್ ಎಲ್ಲ ತೊಗೊಂಡ್ರೆ ಒಂದು 2000 ಒಳಗಡೆ ಆಗುತ್ತೆ. ಬಟ್ ಏನಂದರೆ ಇವಾಗ ನಾನು ತೊಗೊತೀನಲ್ವಾ, 1 ಮಂತ್ ಬರುತ್ತೆ ಗ್ರಾಸರಿ ನಾನು ತೊಗೊಳ್ಳೋದು. ಸೊ ವರ್ತ್ ಇಟ್ ಅಂತ ನನಗನ್ಸುತ್ತೆ. ಬಟ್ ಈ ಟೊಮ್ಯಾಟೊ ಪ್ರೈಸೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಇವು ನಾನು ಸ್ವಲ್ಪ ತರಕಾರಿಗಳನ್ನೆಲ್ಲ ನಾನು ಅಲ್ಲಿ ತೊಗೊಂಡಿಲ್ಲ, ಹೊರಗಡೆ ತೊಗೊತೀನಿ ತರಕಾರಿ ಶಾಪಲ್ಲಿ. ಯಾಕಂದರೆ ಅಲ್ಲಿ ಫ್ರೆಶ್ ಆಗೂ ಇರುತ್ತೆ ಮತ್ತು ಕಡಿಮೆ ಪ್ರೈಸ್ಗೂ ಇರುತ್ತೆ ಸಿಟಿ ಮಾಲಿಗೆ ಹೋಲಿಸ್ಕೊಂಡ್ರೆ. ಅದಕ್ಕೆ ಟೊಮ್ಯಾಟೊ ಗೈಸ್ ಸಿಟಿ ಮಾಲಲ್ಲಿ ಇವಾಗ ಎಷ್ಟು 200-300 ಹಂಗೈತೆ. ಬಟ್ ಒಂದ್ಸರಿ ಸ್ನೋ ಬೀಳೋಕ್ಕೆ ಸ್ಟಾರ್ಟ್ ಮಾಡಲಿ 500-600 kg ಆಗುತ್ತೆ. ಅವಾಗಂತೂ ಟೊಮ್ಯಾಟೊ ಮುಖಾನೇ ನೋಡಲ್ಲ ನಾನಂತೂ. ಸುಮ್ಮನೆ ಮನೇಲೇ ಟ್ಯಾಮ್ರಿನ್ ಯೂಸ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಆ ಥರ. ಸೊ ಗಾಯ್ಸ್ ಸ್ವಲ್ಪ ಫ್ರೂಟ್ಸು ಎಲ್ಲ ಖಾಲಿ ಆಗಿಬಿಟ್ಟಿದೆ, ಮತ್ತು ತರಕಾರಿನೂ ಮಿಕ್ಕಿ ತೊಗೊಬೇಕಿತ್ತಲ್ಲ, ಅದಕ್ಕೆ ಇವಾಗ ಮಾರ್ಕೆಟ್ಗೆ ಹೋಗ್ತಿದ್ದೀನಿ. ಝೋಕಿಗೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಪಾಸ್ತಾ, ಬ್ರೆಡ್ಡು ಅದೆಲ್ಲ ತೊಗೊಂಡು ಬಂದೆ. ಇವಾಗ ಅದೇ ತರಕಾರಿ ಶಾಪಿಗೆ ಹೋಗ್ಬಿಟ್ಟು ತರಕಾರಿ ತೊಗೊಂಡು ಹಣ್ಣೆಲ್ಲ ತೊಗೊಂಡು ಬರಬೇಕು. ಇದು ಮಾರ್ಕೆಟಿಗೆ ಬಂದಿದ್ದೀನಿ ಈಗ ನಾನು. ಇಲ್ಲಿ ಎಲ್ಲ ಸಿಗುತ್ತೆ ಗೈಸ್, ಫಿಶ್ ಎಲ್ಲ ಇದೆ ಇಲ್ಲಿ ನೋಡಿ ಫಿಶ್. ಗೈಸ್ ಫೈನಲಿ ಮನೆಗೆ ಬಂದೆ. ಏನೇನು ತರಕಾರಿ ತಂದಿದ್ದೀನಿ ತೋರಿಸ್ತೀನಿ ಬನ್ನಿ. ಬದನೆಕಾಯಿ, ಆಮೇಲೆ ಟೊಮ್ಯಾಟೊ, ಕ್ಯಾಬೇಜು, ಆಮೇಲೆ ಇದು ಕ್ಯಾಪ್ಸಿಕಮ್ಮು, ಮತ್ತು ಕ್ಯಾರೋಟು, ಆರೆಂಜು, ಮತ್ತು ಕಾಲಿಫ್ಲವರ್, ಮತ್ತು ಬೀಟ್ರೋಟ್, ಶುಂಠಿ, ಗ್ರೀನ್ ಚಿಲ್ಲಿ, ಹಾಲು, ಮತ್ತು ಇಲ್ಲಿ ಪಾಸ್ತಾ, ಸ್ಪಗೆಟಿ, ಕಡಲೆಬೀಜ, ಶಾವಿಗೆ, ಈರುಳ್ಳಿ, ಮತ್ತು ಪೊಟ್ಯಾಟೊ, ಮತ್ತು ನೆಕ್ಸ್ಟು ಇನ್ನೂ ಅದೇ ಪೌಡರು ಮತ್ತು ಎಗ್ ಎಲ್ಲ ತಂದಿದ್ದೀನಿ. ಸೊ ಇಷ್ಟೇ ನಾನು ತಂದಿರೋದು, ಇನ್ನೇನು ಎಕ್ಸ್ಟ್ರಾ ತಂದಿಲ್ಲ. ಟೋಟಲ್ ಎಷ್ಟಾಯಿತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗ್ರೀನ್ ಚಿಲ್ಲಿ ನೋಡಿ ಎಷ್ಟು ದಪ್ಪ ಐತೆ, ಎಷ್ಟು ಉದ್ದ ಐತೆ. ಇದಕ್ಕೆ ಕೆ ಜಿ 1200 ಗ್ರಾಮು ಅಂದರೆ ನಿಯರ್ಲಿ 250 ರುಪೀಸ್ kg. ನಾನು 380 ಗ್ರಾಮ್ಸಿಗೆ ತಂದೆ, ಅಂದರೆ 1/4 kg ತಂದಿದ್ದೀನಿ. 300 ಗ್ರಾಮ್ ತಂದಿದ್ದೀನಿ ನಾನು. ಇಷ್ಟಪ್ಪ ಆಯಿತು. ಎಷ್ಟು ಬಂದೈತೆ ನೋಡೋಣ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23 ಬಂದೈತೆ ಮೆಣಸಿನ್ಕಾಯಿ. ಗ್ರೀನ್ ಚಿಲ್ಲಿ ಇದ್ದರೆ ಏನಾದರೂ ಮಾಡ್ಬೋದು ಗೈಸ್. ಗ್ರೀನ್ ಚಿಲ್ಲಿ ಇಲ್ಲ ಅಂದರೆ ಕಷ್ಟ ಮಾಡೋದು. ಅದಕ್ಕೆ ತಾನೆ ಇದನ್ನು ನೀವು ಅಡುಗೆ ಮಾಡ್ಬೇಕಾದ್ರೆ 1 ಯೂಸ್ ಮಾಡಿದ್ರೆ ಸಾಕು, ಇಷ್ಟು ದಿನ ಬರುತ್ತೆ.
ಸೊ ಗೈಸ್ ಇಷ್ಟೆಲ್ಲ ತಂದಿದ್ದೀನಿ. ಸೊ ಟೋಟಲ್ ಎಷ್ಟಾಗಿದೆ ಅಂದರೆ 1400 ರುಪೀಸ್ ಆಗಿದೆ. ಲೈಕ್ ಮಾಡಬೇಕಾದ್ರೆ ಕಾರ್ಡಲ್ಲಿ ಸ್ವೈಪ್ ಮಾಡಬೇಕಾದ್ರೆಲ್ಲ ಟ್ಯಾಕ್ಸ್ ಕೂಡ ಕಟ್ ಆಗುತ್ತೆ. ಸೊ ನಾನು ಇಲ್ಲಿ ಎಷ್ಟೊಂದು ಮಾರ್ಟ್ಗಳಲ್ಲಿ ತಂದಿದ್ದೀನಿ, ಸಿಟಿ ಮಾಲು, ಝೋಕು, ಚಿನ್ನಾರು ಮತ್ತು ಆ ತರಕಾರಿ ಅಂಗಡಿಗಳು 2-3 ತರಕಾರಿಗಳ ಅಂಗಡಿಲಿ ಸ್ವೈಪ್ ಮಾಡಿದ್ದೀನಿ ಕಾರ್ಡು, ಅವಾಗ ಟ್ಯಾಕ್ಸ್ ಕೂಡ ಕಟ್ ಆಗುತ್ತೆ. ಸೊ ಟೋಟಲ್ 1400 ಕಟ್ ಆಗೈತೆ ಇವತ್ತು ಶಾಪಿಂಗ್ ಮಾಡಿದ್ದು. ಇದು 1 ಮಂತ್ ಬರ್ತೈತೆ. ಇದು ಇದರಲ್ಲಿ ನಾನು ಅಕ್ಕಿ ತಂದಿಲ್ಲ, ಗೋಧಿ ತಂದಿಲ್ಲ, ಏನಿಲ್ಲ. ಇನ್ನು ಅಕ್ಕಿ ಒಂದು 600 ರುಪೀಸು 5 kg ತೊಗೊತೀನಿ ಮಂತ್ಲಿ. ಲೈಕ್ 1 ಮಂತ್ ಮೇಲೆ 10 ಡೇಸ್ ಬರುತ್ತೆ 5 kg ತೊಗೊಂಡ್ರೆ. ಅದಾದಮೇಲೆ ಗೋಧಿ 250 ರುಪೀಸ್ 5 kg ತೊಗೊಂಡ್ರೆ. ನನ್ನ ಹತ್ರ ಇದೆಷ್ಟೋ ತೊಗೊಂಡಿಲ್ಲ. ಸೊ ಇಷ್ಟಕ್ಕೆ 1400. ನಾನು ಏನೇನು ತೋರಿಸ್ದೆ ಅಷ್ಟೇ, ಇಷ್ಟಕ್ಕೆ.